ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆ ಟಿಫನ್ಗೆ ಅಂತ ಶಾವಿಗೆ ಉಪ್ಪಿಟ್ಟನ್ನ ಮಾಡತ್ತಿದ್ದೆ ರೀ. ಹಾಗೆ ಶಾವಿಗೆ ಉಪ್ಪಿಟ್ಟು ಆ ಕಡೆ ಪೋಣೆ ಹಾಕಿದ್ದೆ ರೀ. ಬರೋಷ್ಟರಲ್ಲಿ ಈ ಕಡೆ ಬಿಸಿನೀರಿಗೆ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಂಡು ನೀರನ್ನ ಕೂಡ ಕುಡ್ದೆ ರೀ. ಆಮೇಲೆ ಶಾವಿಗೆ ಉಪ್ಪಿಟ್ಟು ರೆಡಿ ಆದಮೇಲೆ ಈ ಕಡೆ ಬೇಳೆನ ಒರೆಸ್ಕೊಳತ್ತಿದ್ದೆ ರೀ. ಕುದಿಸ್ಕೊಂಡ್ಬಿಟ್ಟು ಒರೆಸ್ಕೊಂಡು ಅದಕ್ಕೂ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದಂಥ ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ಲತ್ತಿದ್ದೆ ರೀ. ಎಣ್ಣೆ ಜೀರಿಗೆ ಸಾಸಿವೆ ಹಾಕ್ಕೊಂಡು ಬೆಳ್ಳುಳ್ಳಿ ಹಾಕ್ಕೊಂಡು ಕರಿಬೇವು ಹಾಕ್ಕೊಂಡು ಬೇಳೆನ ಕೂಡ ಒಗ್ಗರಣೆ ಮಾಡ್ಕೊಂಡೆ ರೀ. ಆಮೇಲೆ ಚೆನ್ನಾಗಿ ಕುದಿ ಬಂದಮೇಲೆ ಮತ್ತೆ ಸಬ್ಬಸ್ಗೆ ಸೊಪ್ಪು ಚಿಕ್ಕ ಚಿಕ್ಕಾಗಿ ಕಟ್ ಮಾಡಿ ಇಟ್ಕೊಳ್ಳೋಂಥ ಸಬ್ಬಸ್ಗೆ ಸೊಪ್ಪು ಪಲ್ಯ ಮಾಡತ್ತೀವಿ. ಅದು ಚೆನ್ನಾಗಿ ಕಟ್ ಮಾಡಿಕೊಂಡು ಒಂದು ಬೊಗಣೆಗೆ ಎಣ್ಣೆ ಜೀರಿಗೆ ಸಾಸಿವೆ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿ ಹಾಕ್ಕೊಂಡು ಆಮೇಲೆ ಸಬ್ಬಸ್ಗೆ ಸೊಪ್ಪು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ರೀ. ಒಂದು ಹಿಡಿಯಷ್ಟು ಚೆಣಗಿ ಬೇಳೆ ಕೂಡ ಹಾಕ್ಕೋಬೇಕು ರೀ. ಚೆಣಗಿ ಬೇಳೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಖಾರ, ಉಪ್ಪು, ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೀರು ಎಷ್ಟು ಬೇಕು ಕುದಿಲಕ್ಕ ಒಂದು ಅರ್ಧ ಲೋಟದಷ್ಟು ನೀರು ಅದನ್ನು ಹಾಕ್ಕೊಂಡ್ಬಿಟ್ಟು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಕುದಿಸ್ಕೋಬೇಕು ರೀ. ಕುದಿಸ್ಕೊಂಡ್ಬಿಟ್ರೆ ಅದು ನೀರೆಲ್ಲ ಹಿರ್ಕೊಂಡು ಆದಮೇಲೆ ಸಬ್ಬಸ್ಗೆ ಸೊಪ್ಪು ರೆಡಿ ಆಗುತ್ತೆ ರೀ. ಅದ್ರ ಜೊತೆ ರೀ ಚಪಾತಿ ಕೂಡ ಮಾಡ್ಕೊಳತ್ತಿದೆ ರೀ. ಸಿಂಪಲ್ಲಾಗಿ ಚಪಾತಿ ಮಾಡ್ಕೊಂಡ್ಬಿಟ್ಟು ಹಸ್ಬೆಂಡ್ ಲಂಚ್ ಬಾಕ್ಸನ್ನು ರೆಡಿ ಮಾಡಿ ಕಟ್ಟಿದೆ ರೀ. ಈ ಚಪಾತಿ ಮಾಡೋಷ್ಟರಲ್ಲೇ ನನ್ನ ಮಗಳು ಎದ್ದಿದ್ದಳು ರೀ. ಹೀಗೆ ಎತ್ಕೊಂಡು ಸಮಾಧಾನ ಮಾಡಿ ಸ್ವಲ್ಪ ಹೊತ್ತು ಆಟ ಆಡಿಸಿ ಆಮೇಲೆ ನಾನು ಚಪಾತಿ ಮತ್ತು ಲಟ್ಟಿಸ್ಕೊಂಡು ಹಸ್ಬೆಂಡ್ ಲಂಚ್ ಬಾಕ್ಸ್ ಹಾಕ್ಕೊಟ್ಟೆ ರೀ. ಇದಾಗಿತ್ತು ಇವತ್ತಿನ ಮಾರ್ನಿಂಗ್ ಮಿನಿ ವ್ಲಾಗ್. ಎಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.